ಹಂಗಾಗಿ ಯಾವ ಹೈಕಮಾಂಡ್ ಸರ್ ನಿಮ್ ಮುಂದೆ ಬಿಸಾಕ್ಬೇಕು ನೀವು ಹೈಕಮಾಂಡ್ ನೀನು ಬಿಜೆಪಿಗೆ ನೋಡ ವಾಜಪೇಯಿ ಮೋದಿಯವರಿಗೆ ಅಂತನು ಸರ್. ನೀವು ಕಾಂಗ್ರೆಸ್ ಬಾಯಿಗೆ ಬಂದಂಗೆ ಕಾಂಗ್ರೆಸ್ ಸೇರ್ಬಿಟ್ರಲ್ಲ ಸರ್. ನನ್ನ ಎಕ್ಸ್ಪೆಲ್ ಮಾಡ್ಬಿಟ್ರು. ಅಲ್ಲ ನಾನೇ ಕೇಳಪ್ಪ ಇಲ್ಲಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಯಾರು ಗೊತ್ತಾಗ್ಲಿಲ್ಲ. ದೇವೇಗೌಡರು ಪಾರ್ಟಿಯಲ್ಲಿ ಇದ್ರು ಸ್ವಲ್ಪ ದೇವೇಗೌಡರು ನಮ್ಮ ಪಾರ್ಟಿಲಿ ಇದ್ರು. ಪಕ್ಷ ಕಡಿದವ್ರು ನಾನೇ. ಕರ್ನಾಟಕ ವಿಧಾನಸಭೆಯ ಬಜೆಟ್ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದಿಷ್ಟು ಮಾತು ಸದನದಲ್ಲಿ ಎಲ್ಲರೂ ನಗೋ ಹಾಗೆ ಮಾಡಿತು. ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಹಾಗೇನೆ ಅಶೋಕ್ ಮಾಡ್ತಾ ಇದ್ದಂತ ಪ್ರಶ್ನೆಗಳಿಗೆ ಜೊತೆಗೆ ಅವರು ಕಾಲೆಳೆಯೋದಕ್ಕೆ ಟ್ರೈ ಮಾಡಿದಾಗ ಸಿದ್ದರಾಮಯ್ಯನವರು ಯಾವೆಲ್ಲ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ, ಏನೇನ್ ಆನ್ಸರ್ ಮಾಡಿದ್ದಾರೆ ಅನ್ನುವಂತ ವಿಚಾರ ಕೂಡ ಒಂದು ರೀತಿ ಎಲ್ಲರ ನಗೆಗೆ ಕಾರಣ ಆಗಿದೆ. ಆದ್ರೆ ದೇವ್ರಿದ್ದಾನೆ ಅಂತಕ್ಕಂಥ ನಂಬ್ಕತೀನಿ. ನಾನು ಹೇಳಿದ್ನಲ್ಲ, ಬೆಳಿಗ್ಗೆ ಹೇಳಿದ್ನಲ್ಲ, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಬೆಳಿಗ್ಗೆನೆ ಹೇಳಿದ್ದೀನಿ ನಾನು ವೀರೇಶ್ವರ ನೋಡಪ್ಪ, ನಮ್ಮ ಮನೆ ಸಿದ್ದರಾಮೇಶ್ವರ, ನಮ್ಮ ಮನೆ ದೇವರು ಸಿದ್ದರಾಮೇಶ್ವರ. ಅದಕ್ಕೋಸ್ಕರ ನನ್ನನ್ನು ಸಿದ್ದರಾಮಯ್ಯ, ಸಿದ್ದರಾಮೇಗೌಡ, ನಮ್ಮ ಅಪ್ಪನ ಹೆಸರು ಸಿದ್ದರಾಮೇಗೌಡ. ಅದಕ್ಕೆ ದೇವೇಗೌಡರು ಪಾರ್ಟಿಯಲ್ಲಿ ಇದ್ರು ಸ್ವಲ್ಪ ದಿನ. ದೇವೇಗೌಡರು ನಮ್ಮ ಪಾರ್ಟಿಲಿ ಇದ್ರು. ಏನೋ ಅವ್ರು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಈಗ ಏನು GT ದೇವೇಗೌಡ ಇಲ್ಲೇ ಕೂತಿದಾನಲ್ಲ, ಅವರೆಲ್ಲ ಬಿಡಿ ಅತಂತ್ರ. ಈಗ GT ದೇವೇಗೌಡ ಇಲ್ಲೇ ಕೂತಿದಾನಲ್ಲ, JDS. ಮೊನ್ನೆ ಏನ್ ಹೇಳದ GT ದೇವೇಗೌಡ, ಪಕ್ಷ ಕಡಿದವ್ರು ನಾನೇ ಅಲ್ವಾ? ಎಲ್ರಿ ಅವ್ರು 83ರಲ್ಲಿ ತಕಡಿ ಗುರ್ತಲ್ಲಿ ಗೆದ್ದಿದ್ರಲ್ಲ ನೋಡಯ್ಯ. ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟ್, ಜನತಾದಳ ಎಸ್ ಆದಾಗ ನಾನು ಸ್ಟೇಟ್ ಪ್ರೆಸಿಡೆಂಟ್. ನಾನು 6 ವರ್ಷಗಳ ಕಾಲ ಸ್ಟೇಟ್ ಪ್ರೆಸಿಡೆಂಟ್. ಸೆಕ್ರೆಟರಿ ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟ್. ಕರ್ನಾಟಕದಲ್ಲಿ ಯಾವ ಪಕ್ಷದಲ್ಲಿ ಇರೋದು ಅವರು? ನಾನು ಸ್ಟೇಟ್ ಪ್ರೆಸಿಡೆಂಟ್ ರೀ. ನಾನು ಸ್ಟೇಟ್ ಪ್ರೆಸಿಡೆಂಟು. ಜನತಾದಳ ಎಸ್ ಆಯ್ತಲ್ಲ, ಹೊಸದಾಗಿ ಫಾರ್ಮ್ ಆದಾಗ ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟ್, ನಾನು ಸ್ಟೇಟ್ ಪ್ರೆಸಿಡೆಂಟ್. 6 ವರ್ಷ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೆ. 6 ವರ್ಷಗಳ ಕಾಲ ಜನತಾದಳ ಎಸ್. ಹಂಗೆ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಪಕ್ಷ ಯಾವ್ದು, ಅವರಿಬ್ಬರು ಎಲ್ಲಿರ್ತಾರೋ ಅವರೇ ಮಾಲೀಕರು. ನಿಮ್ ಜೊತೆ ಬಯಸ್ಕೊಂಡು ಸೇರ್ಸ್ಕೊಂಡಿದ್ದೀರಲ್ಲ ನೀವು. ಬಯಸ್ಕೊಂಡು ಬಾಯಿ ಬಂದಾಗೆಲ್ಲ ಬಯಸ್ಕೊಂಡು ಸೇರ್ಸ್ಕೊಂಡಿದ್ದೀರಲ್ಲ ಈಗ. ಸರ್, ನೀವು ಕಾಂಗ್ರೆಸ್ ಬಾಯಿಗೆ ಬಂದಂಗೆ ಕಾಂಗ್ರೆಸ್ ಸೇರ್ಬಿಟ್ರಲ್ಲ ಸರ್. ಯಾರು ಗೊತ್ತಾಗ್ಲಿಲ್ಲ ನಿಮ್ಗೆ. CM ಇಬ್ರಾಹಿಂ ಒಂದೇ ಆಗೋಯ್ತು, ಇಬ್ಬರನ್ನ ಉಚ್ಚಾಟನೆ ಮಾಡ್ಬಿಟ್ಟು ದೇವೇಗೌಡ ನಾನು CM ಇಬ್ರಾಹಿಂ ಕರೆದೆ, ನೀನು ಹೋಗ್ಬೇಡಪ್ಪ ಅಲ್ಲಿಗೆ, ನಿನ್ನ ಇವ್ರು ಹೇಳ್ತಾರಲ್ಲ ನೀರು ಕುಡಿಸ್ಬಿಡ್ತಾರ, ಹುಷಾರಾಗಿರೋ ನಿನ್ಗೆ ಅಂತ ಹೇಳ್ದೆ. ಅವ್ನು ನನ್ನ ಮಾತು ಕೇಳಲಿಲ್ಲ. ಇದ್ದಿದ್ರೆ ಈಗ ಮಿನಿಸ್ಟರ್ ಆಗಿರೋನು. ಬಿಡಿ, ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಬಜೆಟ್ ಬಗ್ಗೆ ಮಾತಾಡ್ತೀನಿ. ಸೊ ಈ ರಾಷ್ಟ್ರೀಯ ಅಧ್ಯಕ್ಷರ ಮಾತು ನೀವು ಕೇಳಲಿಲ್ವಾ ಅಂತ? ರಾಷ್ಟ್ರೀಯ ಅಧ್ಯಕ್ಷರ ಮಾತು ನೀವು ಕೇಳಲಿಲ್ಲ. ನಾನು ಬಿಟ್ಟು ನನ್ನನ್ನು ಎಕ್ಸ್ಪೆಲ್ ಮಾಡ್ಬಿಟ್ರು. ಅಲ್ಲಲ್ಲ ನಾನೇ ಕೇಳಪ್ಪ ಇಲ್ಲಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನಾನು ಹೇಳಲಿಕ್ಕೆ ಏನು ಹೊರಟಿದ್ದಂದ್ರೆ, ರಾಷ್ಟ್ರೀಯ ಅಧ್ಯಕ್ಷರ ಮಾತನ್ನು ಕೇಳಲಿಲ್ಲ. ಈಗಲೂ ನೀವು ಹೈಕಮಾಂಡ್ ಮಾತನ್ನು ಕೇಳಬಾರ್ದು. ಈ ರಾಜ್ಯದ ಗಟ್ಟಿ ನೀವು, ಈ ರಾಜ್ಯದ ನಂಬರ್ 1. ಹಂಗಾಗಿ ಯಾವ ಹೈಕಮಾಂಡ್ ಸರ್ ನಿಮ್ ಮುಂದೆ ಬಿಸಾಕ್ಬೇಕು ನೀವು ಹೈಕಮಾಂಡ್. ನೀನು ಬಿಜೆಪಿಗೆ ನೋಡ, ವಾಜಪೇಯಿ ಮೋದಿಯವರಿಗೆ ಅಂತನು ನೋಡೋಣ. ಅಲ್ಲ, ಮೋದಿಯವರಿಗೆ ಅಂತನ್ರಿ. ದಮ್ಮಿದ್ರೆ, ನಾನು ನಿಮ್ಗೆ ದಮ್ಮಿದ್ರೆ ಸರ್, ದಮ್ಮಿದ್ರೆ
ಮೋದಿ ಅವರು ಮಾತನ್ನ ಕೇಳಲ್ಲ. ಸರ್ 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 ಒಂದು ನಿಮಿಷ ಸರ್, ಯಾರು ನಿಮ್ಮ ಅಧ್ಯಕ್ಷ? ಸರ್ ಒಂದು ನಿಮಿಷ ಕುತ್ಕೊಳ್ಳಿ ಸರ್, ಒಂದು ನಿಮಿಷ. ನಾನು ಮೋದಿಯವರ ಭಕ್ತ, ನಾನು ಹೈಕಮಾಂಡಿನ ಭಕ್ತ, ನಾನೊಬ್ಬ ಪಾರ್ಟಿಯ ಶಿಸ್ತಿನ ಸಿಪಾಯಿ. ನಾನು ಕರ್ನಾಟಕದಲ್ಲಿ ಇದ್ದೀನಿ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಮಾತು ಕೇಳಲ್ಲ ಅಂತ ಹೇಳಲ್ಲ. ನಾನು ಹೈಕಮಾಂಡ್ ಮಾತೇ ಕೇಳೋದು, ನಾನು ಪಾರ್ಟಿ ಮಾತೇ ಕೇಳೋದು. ನೀವು ಸಾಂದರ್ಭಿಕವಾಗಿ ಏನ್ ಹೇಳಿದ್ರಿ, ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ನಾನು ರಾಜ್ಯಾಧ್ಯಕ್ಷ ಆಗಿದ್ದೆ ಅಂತಂದ್ರಿ. ನನಗದು ಖುಷಿ. ನೀವು ಹೋಗಿ ನಿಮ್ ತನ ಉಳಿಸ್ಕೊಂಡ್ರಿ ಅಂತ. ಆ ತನ 2026ರಿಂದ 28 ತನಕ ಉಳಿಸ್ಕೊಳ್ಳಿ ಅಂತ. ಯಾವ ಹೈಕಮಾಂಡ್ ಸರ್ ನಿಮ್ ಮುಂದೆ? ನೀವು 17 ಬಜೆಟ್ ಮಂಡನೆ ಮಾಡಿದವರು ಯಾವ? ನೀವು 17 ಕೇಳ್ಬೇಕು. ನೀವು ಏನೇ ಜಾಕ್ ಹಾಕಿದ್ರು ಕೂಡ ನಾನು ಇರ್ತಲ್ಲ. ಬಹಳ ಪಾಪ ಸುನೀಲ, ನಿಮ್ಮ ಸೌತ್ ಕೇಂದ್ರದವರೆಲ್ಲ ಬಹಳ ಶಾರ್ಪ್ ಅನ್ನ ಕಾಣಿಸುತ್ತಲ್ಲ. ಮೇನು ಉಪನೇರು ಬೆಂಕಿ ಹಚ್ತೀರಿ. ಮೀನ್ ತಿನ್ನೋದು ಮೀನು ಏಡಿಕಾಯಿ ಏಡಿ ತರ ಇಟ್ಕೊಂಡಿರ್ತಾರೆ. ಅಶೋಕ್ ಅವ್ರಿಗೆಲ್ಲ ಕರೆಕ್ಟ್ ಗೊತ್ತಿದೆ. ಈಗ ಮಾನ್ಯ ಅಧ್ಯಕ್ಷರೇ, ಹೈಕಮಾಂಡ್ ಈಸ್ ಎನ್ ಹೈಕಮಾಂಡ್. ಎಲ್ಲರೂ ಕೇಳಲೇಬೇಕು, ನೀವು ಕೇಳಬೇಕು, ನಾನು ಕೇಳಬೇಕು. ಹೈಕಮಾಂಡ್ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು, ನಾನು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೆ. ಅವರು ಕರ್ನಾಟಕದಲ್ಲಿ ನಾವಿಬ್ರು ಪರಸ್ಪರ ಮಾತುಕತೆ ಆಡ್ಕೊಂಡೆ ಪಕ್ಷ ನಡೆಸ್ತಾ ಇದ್ದದು. ದೇವೇಗೌಡರು ಜನತಾದಳ ಎಸ್ನಲ್ಲಿ ಕರ್ನಾಟಕದಲ್ಲಿ ಇದ್ರು ಅಂತ ಹೇಳಿದ್ದು ನಾನು. ಅದರಿಂದ ನಾನು ನ್ಯಾಷನಲ್ ಹೈಕಮಾಂಡಿನ ಮಾತು ಕೇಳಲ್ಲ ಅಂತ ಹೇಳಿಲ್ಲ. ಹೈಕಮಾಂಡ್ ಮಾತು ಕೇಳ್ತೀನಿ, ಈಗಲೂ ಕೇಳ್ತೀನಿ, ಮುಂದೆನೂ ಕೇಳ್ತೀನಿ, ನಾಳೆನೂ ಕೇಳ್ತೀನಿ, ನಾಳಿದ್ದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.